ಪರಸ್ಪರ ಮುಖ ತಿರುಗಿಸಿಕೊಂಡಿದ್ದಂತಹ ಟ್ರಂಪ್ ಮೋದಿ ಮಧ್ಯ ಮತ್ತೆ ಸ್ನೇಹ ಕುದುರಿರೋದು ಬರೀ ರಾಜತಾಂತ್ರಿಕತೆನ ಅಥವಾ ದೊಡ್ಡ ಚುನಾವಣಾ ಆಟನ? ಇದು ಕೇವಲ ಟ್ವಿಟರ್ನಲ್ಲಿ ಮಾತ್ರ ಕಾಣಿಸ್ತಾ ಇದೆನಾ ಅಥವಾ ಎರಡೂ ದೇಶಗಳ ಸಂಬಂಧದಲ್ಲಿನ ನಿಜವಾದ ತಿರುವಾಗಿದೆಯಾ? ಸುಂಕದ ಕಾರಣದಿಂದಾಗಿ ಲಕ್ಷಾಂತರ ಉದ್ಯೋಗಗಳು ಮತ್ತೆ ವ್ಯವಹಾರಗಳು ಅಪಾಯದಲ್ಲಿದ್ದಾಗ ಚೌಕಾಸಿ ನಡೆದಿರೋದು ನಿಜವಾಗಿನೂ ಜನರಿಗಾಗಿನ ಅಥವಾ ರಾಜಕಾರಣಿಗಳಿಗಾಗಿನ? ಭಾರತ ರಾಜಿ ಮಾಡ್ಕೊಳ್ಬೇಕಾದಂಥ ಒತ್ತಡದಲ್ಲಿ ಸಿಲುಕಿದೆಯಾ? ನಿಜವಾಗಿನೂ ಇಲ್ಲಿರುವಂಥ ಲೆಕ್ಕಾಚಾರ ಏನು? ಕಾರ್ಪೊರೇಟ್ ಕುಳಗಳ ಭವಿಷ್ಯವನ್ನ ಭದ್ರಪಡಿಸುವಂಥ ಮತ್ತೊಂದು ಆಟ ಇದಾಗಿದೆಯಾ? ಟ್ರಂಪ್ ಭಾರತದ ಮೇಲೆ ಸುಂಕದ ಪೆಟ್ಟನ್ನು ಹಾಕಿ ಎರಡೂ ದೇಶಗಳ ಸಂಬಂಧ ತೀರಾ ಬಿಗಡಾಯಿಸಿದಂತಿರುವಾಗಲೇ ಮತ್ತೆ ಎರಡು ದೇಶಗಳ ನಡುವೆ ಏನೋ ರಾಜಿ ಆಗುವ ಹಾಗೆ ಕಾಣ್ತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಭಾರತ ಮತ್ತೆ ಅಮೆರಿಕ ನಡುವಿನ ಸಂಬಂಧ ಸುಧಾರಣೆ ಆಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇರುವಂತಹ ಹೊತ್ತಿನಲ್ಲಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಹಾಗೆ ಆಪರೇಷನ್ ಸಿಂಧೂರ್ ನಂತರ ಕೂಡ ಭಾರತ ಮತ್ತೆ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಆಡಬಹುದು ಅನ್ನೋದಾದ್ರೆ, ಭಾರತದ ಮೇಲೆ ಸುಂಕ ಹೇರಿರುವಂತಹ ಟ್ರಂಪ್ ಭಾರತದ ಬಗ್ಗೆ ಪುನರ್ ವಿಮರ್ಶೆ ನಡೆಸೋದು ಕೂಡ ಸಾಧ್ಯ ಆಗಬಹುದು. ಆದ್ರೆ ಮೋದಿ ಮತ್ತೆ ಟ್ರಂಪ್ ನಡುವಿನ ಮಾತುಕತೆ ಪುನರ್ ಆರಂಭದ ಹಿಂದೆ ಯಾರಿದ್ದಾರೆ? ಗಾಲ್ಫ್ ಕೋರ್ಸ್ ನಲ್ಲಿ ಟ್ರಂಪ್ ಅವರನ್ನ ಭೇಟಿ ಮಾಡೋದಿಕ್ ಹೋದವ್ರು ಯಾರು? ಮತ್ತೆ ಟ್ರಂಪ್ ಆ ಭೇಟಿಯನ್ನ ರೆಕಾರ್ಡ್ ಆಗೋದನ್ನ ಯಾಕೆ ಬಯಸಲಿಲ್ಲ? ಈಗಿನ ಬೆಳವಣಿಗೆಯಲ್ಲಿ ಟ್ರಂಪ್ ಪ್ರಧಾನಿ ಮೋದಿ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಭಾರತ ಕೂಡ ಬೇರೆ ಬೇರೆ ಮಾರ್ಗಗಳ ಮೂಲಕ ಅಂಥದೇ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಗಾಲ್ಫ್ ಕೋರ್ಸ್ ನಲ್ಲಿ ಟ್ರಂಪ್ ಅವರನ್ನ ಭೇಟಿಯಾದ ವ್ಯಕ್ತಿ ಈ ಸಮಯದಲ್ಲಿ ತನ್ನ ಬಗ್ಗೆ ಯಾಕೆ ಮಾಹಿತಿ ಸೋರಿಕೆ ಮಾಡ್ತಾನೆ? ಟ್ರಂಪ್ ಮತ್ತೆ ಮೋದಿ ಮತ್ತೆ ಸ್ನೇಹಿತರಾಗಿ ಮಾತಾಡೋದಿಕ್ ಶುರು ಮಾಡಿದ್ದಾರೆ. ಅದ್ರ ಹಿಂದೆ ಬೇರೆ ಯಾರೋ ಇದ್ದಾರಾ? ಯಾರು ಕೇಳದೆ ಭಾರತ ಮತ್ತೆ ಅಮೆರಿಕವನ್ನ ಹತ್ತಿರ ತರೋದಿಕ್ಕೆ ಯತ್ನಿಸಿದಂತ ಆ ವ್ಯಕ್ತಿಯ ಹೇಳಿಕೆಯನ್ನ ಮೋದಿ ಮತ್ತವ್ರ ತಂಡ ಹೇಗ್ ನಿರಾಕರಿಸುತ್ತೆ? ಆ ವ್ಯಕ್ತಿ ತನ್ನ ಪ್ರಯತ್ನದ ಬಗ್ಗೆ ಮಾಹಿತಿ ಸೋರಿಕೆ ಮಾಡೋದನ್ನ ಮೋದಿ ಇಷ್ಟಪಡ್ತಾರ? ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಆ ವ್ಯಕ್ತಿಯ ಬಗ್ಗೆ KP ನಾಯರ್ ಅವರು ಬರೆದಿದ್ದಾರೆ. ಆ ವ್ಯಕ್ತಿಯ ಹೆಸರನ್ನ ಬಹಿರಂಗಪಡಿಸಲಾಗಿಲ್ಲ. ಈಗ ಮಡಿಲ ಮೀಡಿಯಾಗಳು ಆ ವ್ಯಕ್ತಿ ಯಾರು ಅಂತ ಹುಡುಕ್ತವ? ಟ್ರಂಪ್ ಮೋದಿ ಜೊತೆಗೆ ಮಾತಾಡ್ತಾ ಇರೋದು ಖಾಸಗಿ ವ್ಯಕ್ತಿಯೊಬ್ಬರ ಪ್ರಯತ್ನದಿಂದಾಗಿ ಅಂತ ಹೇಳೋದಿಕ್ಕೆ ಈ ಮೀಡಿಯಾಗಳು ಧೈರ್ಯವನ್ನ ಮಾಡ್ತವ? ಈ ಸಂಪರ್ಕಗಳ ಆಟದಲ್ಲಿ ಚೌಕಾಸಿ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಯಾವುದೇ ಲಾಭ ಇಲ್ಲದೇನೆ ಯಾರೇ ಆದ್ರೂ ಕೂಡ ಇಷ್ಟು ದೊಡ್ಡ ಕೆಲಸ ಮಾಡೋದಿಕ್ ಸಾಧ್ಯನೇ ಇಲ್ಲ. KP ನಾಯರ್ ಆ ವ್ಯಕ್ತಿ ಭಾರತೀಯ ನಾಗರಿಕ ಅಂತ ಹೇಳಿದ್ದಾರೆ. ಆತನ ಬಳಿ ಮಾತಾಡಿದ್ದೀನಿ ಅಂತ ಹೇಳಿರುವ ನಾಯರ್ ಅವರು ಆತನ ಹೆಸರನ್ನ ಬಹಿರಂಗಪಡಿಸೋದಿಲ್ಲ ಅಂತ ಹೇಳಿದ್ದಾರೆ. ತಾನು ಟ್ರಂಪ್ ಅನ್ನ ಭೇಟಿಯಾದ ವಿಷಯವನ್ನ ಭಾರತ ಸರ್ಕಾರಕ್ಕೆ ಹೇಳಿಲ್ಲ, ಹೇಳುವಂತ ಅಗತ್ಯವಾದ್ರೂ ಏನಿದೆ ಅಂತ ಆ ವ್ಯಕ್ತಿ ಕೇಳಿದಾಗಿ ನಾಯರ್ ಹೇಳಿದ್ದಾರೆ. ಟ್ರಂಪ್ ಸರ್ಕಾರದಲ್ಲೂ ಯಾರಿಗೂ ತಿಳಿದಿಲ್ಲದ ಆ ಮಾಹಿತಿಯನ್ನ ಗಾಲ್ಫ್ ಕೋರ್ಸ್ ನಲ್ಲಿ ಅವರನ್ನ ಭೇಟಿಯಾದಂತಹ ವ್ಯಕ್ತಿ ಬಹಿರಂಗಪಡಿಸೋ ಮೂಲಕ ಏನ್ ಸಾಧಿಸಿರಬಹುದು? ಭಾರತ ಸರ್ಕಾರಕ್ಕೂ ಈ ವಿಷಯ ತಿಳಿದಿಲ್ಲ. ಹಾಗಾದ್ರೆ ಕಾರ್ಪೊರೇಟ್ ಪ್ರಪಂಚದ ಬದಲಾಗ್ತಾ ಇರುವಂತಹ ಸಮೀಕರಣಗಳೇನು? ಅಧಿಕಾರ ಮತ್ತೆ ಕಾರ್ಪೊರೇಟ್ ಕಾರಿಡಾರ್ಗಳಿಂದ ಮಿಸ್ಟರ್ ಇಂಡಿಯಾಗಿ ಮಂತ್ರದಂಡ ಬೀಸ್ತಾ ಇರುವಂತಹ ಆ ವ್ಯಕ್ತಿ ಯಾರು? ತಾನು ಟ್ರಂಪ್ ಅವರನ್ನ ಭೇಟಿಯಾಗಿದ್ದೆ ಮತ್ತೆ ಭಾರತ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿಲ್ಲ ಅಂತ ಆ ವ್ಯಕ್ತಿ ಹೇಳ್ಕೊಂಡಿರೋದಾಗಿ KP ನಾಯರ್ ಅವರು ಬರೆದಿದ್ದಾರೆ. ಹಾಗಾದ್ರೆ ಟ್ರಂಪ್ ಅವರನ್ನ ಗಾಲ್ಫ್ ಕೋರ್ಸ್ ನಲ್ಲಿ ಭೇಟಿಯಾದಂತ ಆ ವ್ಯಕ್ತಿ ಭಾರತ ಸರ್ಕಾರಕ್ಕೆ ಗೊತ್ತಿಲ್ಲದವ್ರ? ಹಾಗಾದ್ರೆ ಅದರ ನಂತರ ಟ್ರಂಪ್ ಪ್ರಧಾನಿ ಮೋದಿ ಅವರನ್ನ ತಮ್ಮ ಸ್ನೇಹಿತ ಅಂತ ಟ್ವೀಟ್ ಮಾಡಿದ್ದಾರೆ. ಮತ್ತೆ ಮೋದಿ ಅವರು ಕೂಡ ಶೀಘ್ರವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪವಾಡ ಹೇಗ್ ಸಂಭವಿಸ್ತು ಅಂತ ಮೋದಿ ಅವ್ರ ತಂಡನೇ ಅಚ್ಚರಿ ಪಡ್ತಾ ಇದೆಯಾ? ಸರ್ಕಾರಕ್ಕೆ ನಿಜವಾಗಿನೂ ಇದು ಗೊತ್ತಿಲ್ವಾ? ನಾಯರ್ ಬರೆದಿರುವ ಪ್ರಕಾರ ಟ್ರಂಪ್ ಗಾಲ್ಫ್ ಕೋರ್ಸ್ ನಲ್ಲಿ ಆಡ್ತಾ ಇದ್ದಾಗ ತನ್ನ ಸಂಪರ್ಕವನ್ನ ಬಳಸಿ ಅಲ್ಲಿ ಆ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ. ಅವರು 10 ನಿಮಿಷಗಳ ಕಾಲ ಮಾತಾಡ್ತಾರೆ. ಮತ್ತೆ ಟ್ರಂಪ್ ಈ ಒಂದು ಸಂಭಾಷಣೆಯನ್ನ ರೆಕಾರ್ಡ್ ಮಾಡುವಂತ ಅಗತ್ಯ ಇಲ್ಲ ಅಂತ ತಮ್ಮ ಗೇಟ್ ಕೀಪರ್ಗೆ ಅಂದ್ರೆ ವೈಟ್ ಹೌಸ್ ಸಿಬ್ಬಂದಿ ಮುಖ್ಯಸ್ಥನಿಗೆ ಹೇಳ್ತಾರೆ. ಈ ಭೇಟಿಯ ಬಗ್ಗೆ ಟ್ರಂಪ್ ಸರ್ಕಾರದಲ್ಲಿ ಯಾರಿಗೂ ಗೊತ್ತಿಲ್ಲ, ಮತ್ತೆ ಮೋದಿ ಆಡಳಿತಕ್ಕೂ ಕೂಡ ಗೊತ್ತಿಲ್ಲ. ಗೇಟ್ ಕೀಪರ್ ಅಮೆರಿಕದ ಆಡಳಿತದಲ್ಲಿ ಬಹಳ ಮುಖ್ಯ ಹುದ್ದೆ. ಗೇಟ್ ಕೀಪರ್ ಮೂಲಕ ಅಲ್ಲದೆ ಯಾರೇ ಆದ್ರೂ ಕೂಡ ಅಮೆರಿಕ ಅಧ್ಯಕ್ಷರನ್ನ ತಲುಪೋದಿಕ್ ಸಾಧ್ಯನೇ ಇಲ್ಲ. ಹಾಗಿರುವಾಗ ಈ ಒಂದು ಭೇಟಿ ನಡೆದಿದೆ ಮತ್ತದು ಕೇವಲ 10 ನಿಮಿಷಗಳ ಭೇಟಿಯಾಗಿತ್ತು. 2017ರಲ್ಲಿ ಟ್ರಂಪ್ ಪುತ್ರಿ ಇವಾಂಕಾ ಹೈದರಾಬಾದ್ಗೆ ಹೋದಾಗ ಜೊತೆಯಲ್ಲಿದ್ದದಾಗಿ ಆ ಒಂದು ವ್ಯಕ್ತಿ ಟ್ರಂಪ್ ನೆನಪಿಸಿದ್ದಾರೆ. 27 ತಿಂಗಳ ನಂತರ ಟ್ರಂಪ್ ಅಹಮದಾಬಾದ್ಗೆ ಹೋದಾಗೂ ಕೂಡ ಅವರನ್ನ ಭೇಟಿಯಾಗಿದ್ದಾಗಿ ಅವ್ರು ನೆನಪಿಸಿದ್ರು. KP ನಾಯರ್ ಅವ್ರ ಪ್ರಕಾರ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಟ್ರಂಪ್ ಅವರ ಕಂಪನಿ 5 ತಿಂಗಳ ಹಿಂದೆ ಪುಣೆಯಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ ಅಂತ ಈ ವ್ಯಕ್ತಿ ನೆನಪಿಸ್ತಾನೆ. 10 ನಿಮಿಷಗಳ ಸಭೆಯಲ್ಲಿ ಆ ವ್ಯಕ್ತಿ ಟ್ರಂಪ್ ಅವರ ಮಗನನ್ನ ಹೊಗಳ್ತಾನೆ. ಆ ವ್ಯಕ್ತಿ ಟ್ರಂಪ್ ಅವರ ಮಗನನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಬಾರಿ ಭೇಟಿಯಾಗಿರುವಂತ ವಿಚಾರ ಬರುತ್ತೆ. ಅಮೆರಿಕದ ನಂತರ ಭಾರತದಲ್ಲಿ ಗರಿಷ್ಠ ಸಂಖ್ಯೆ ಟ್ರಂಪ್ ಟವರ್ಗಳನ್ನ ನಿರ್ಮಿಸಲಾಗುವುದು ಅಂತ ಹೇಳಲಾಗುತ್ತೆ. ಈ ಸುಂಕ ಯುದ್ಧದಲ್ಲಿ ಟ್ರಂಪ್ ತಮ್ಮ ಟ್ರಂಪ್ ಟವರ್ ಬಗ್ಗೆ ಚಿಂತೆ ಮಾಡ್ತಾರಾ?
ನಾಯರ್ ಅವರು ಬರೆದಿರೋ ಹಾಗೆ 10 ನಿಮಿಷಗಳ ಭೇಟಿ ಸಂದರ್ಭದಲ್ಲಿ ಟ್ರಂಪ್ ಪ್ರಧಾನಿ ಮೋದಿ ಜೊತೆಗಿನ ತಮ್ಮ ಸಂಬಂಧ ತುಂಬಾ ವಿಶೇಷವಾಗಿದೆ ಅಂತ ನೆನಪಿಸಿಕೊಂಡ್ರು ಅಂತ ಹೇಳಲಾಗಿದೆ. ಟ್ರಂಪ್ಗೆ ತುಂಬಾನೇ ಹತ್ತಿರ ಇರುವಂತಹ ಜನರು ಮಾತ್ರನೇ ಟ್ರಂಪ್ ಅವರ ಗಾಲ್ಫ್ ಕೋರ್ಸ್ಗೆ ಬರಬಹುದು ಅಂತ ಒಂದು ವರದಿ ಹೇಳುತ್ತೆ. ಮತ್ತೆ ಟ್ರಂಪ್ ಮತ್ತೆ ಅವರನ್ನ ಅಲ್ಲಿ ಭೇಟಿಯಾದವರನ್ನ ನೋಡಿದ ಯಾರೂ ಕೂಡ ಯಾವತ್ತಿಗೂ ಅದರ ಬಗ್ಗೆ ಹೇಳೋದಿಲ್ಲ. ಟ್ರಂಪ್ ಗಾಲ್ಫ್ ಕೋರ್ಸ್ನಲ್ಲಿ ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಂಡಿರೋದ್ರ ಬಗ್ಗೆ ಅನೇಕ ಲೇಖನಗಳು ಕಂಡು ಬರ್ತವೆ. ಟ್ರಂಪ್ ಅವರ ಜೀವನ ಮತ್ತೆ ರಾಜಕೀಯ ಜೀವನದಲ್ಲಿ ಈ ಗಾಲ್ಫ್ ಕೋರ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಭಾರತ ಮತ್ತೆ ಅಮೆರಿಕ ನಡುವಿನ ಗಾಲ್ಫ್ ಕೋರ್ಸ್ ಸಂಬಂಧದ ಬಗ್ಗೆ ಇರುವಂತಹ ಮತ್ತೊಂದು ಸುದ್ದಿಯ ಪ್ರಕಾರ ಭಾರತ ಟ್ರಂಪ್ ಅವರೊಂದಿಗೆ ಹೊಸ ಪ್ಲೇ ಬುಕ್ ಅನ್ನು ತೆರೆತಾ ಇದೆ. ಜುಲೈ 28ರಂದು ಎಕನಾಮಿಕ್ ಟೈಮ್ಸ್ ನಲ್ಲಿ ಬಂದಿರುವಂತಹ ಒಂದು ವರದಿ ಇದನ್ನ ಹೇಳಿದೆ. ನ್ಯೂ ಜೆರ್ಸಿಯಲ್ಲಿರುವಂತಹ ಟ್ರಂಪ್ರ ರಾಷ್ಟ್ರೀಯ ಗಾಲ್ಫ್ ಕ್ಲಬ್ ನಲ್ಲಿ US ಇಂಡಿಯಾ ಗಾಲ್ಫ್ ಚಾಂಪಿಯನ್ಶಿಪ್ ಆಯೋಜಿಸೋದಕ್ಕೆ ಯೋಜನೆಗಳನ್ನು ರೂಪಿಸಲಾಗ್ತಾ ಇತ್ತು. ಚಾಂಪಿಯನ್ಶಿಪ್ ಆಗಸ್ಟ್ 21ರಂದು ನಡಿಬೇಕಾಗಿತ್ತು, ಆದ್ರೆ ಅದು ನಡೀಲಿಲ್ಲ. US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇತ್ತು. ಆದ್ರೆ ಚಾಂಪಿಯನ್ಶಿಪ್ಗೆ ಕೇವಲ 1 ವಾರದ ಮೊದಲು ಅನಿರ್ದಿಷ್ಟವಾಗಿ ಮುಂದೂಡಲಾಯಿತು. ಹೀಗಿರುವಾಗಲೇ ಈ ವ್ಯಕ್ತಿ ಟ್ರಂಪ್ ಅವರನ್ನ ಗಾಲ್ಫ್ ಕೋರ್ಸ್ನಲ್ಲಿ 10 ನಿಮಿಷಗಳ ಕಾಲ ಭೇಟಿಯಾದರು. ಇದಾದ ನಂತರ ಟ್ರಂಪ್ ಮೋದಿ ಅವರ ಸ್ನೇಹವನ್ನ ನೆನಪಿಸಿಕೊಳ್ತಾರೆ. ಸೆಪ್ಟೆಂಬರ್ 5ರಂದು ಟ್ರಂಪ್ ಅವರು ಟ್ವೀಟ್ ಮಾಡಿ, ನಾವು ಭಾರತ ಮತ್ತೆ ರಷ್ಯಾವನ್ನ ಚೀನಾಕ್ಕೆ ಕಳೆದುಕೊಂಡಿದ್ದೀವಿ ಅಂತ ಬರೀತಾರೆ. ಆದ್ರೆ ಕೆಲವೇ ಗಂಟೆಗಳ ನಂತರ ಹೇಳಿಕೆಯನ್ನ ನೀಡಿ, ನಾವು ಭಾರತವನ್ನ ಕಳೆದುಕೊಂಡಿದ್ದೀವಿ ಅಂತ ನಾನು ಭಾವಿಸೋದಿಲ್ಲ. ಭಾರತ ರಷ್ಯಾದಿಂದ ತುಂಬಾ ತೈಲವನ್ನ ತೆಗೆದುಕೊಂಡಿದ್ದಕ್ಕೆ ನನಗೆ ವಿಷಾದ ಇದೆ. ಮೋದಿ ಮತ್ತೆ ನಾನು ಒಳ್ಳೆಯ ಸ್ನೇಹಿತರು ಅಂತ ಹೇಳ್ತಾರೆ. KP ನಾಯರ್ ಅವರು ಬರೆದಿರೋ ಹಾಗೆ ಗಾಲ್ಫ್ ಕೋರ್ಸ್ನಲ್ಲಿ ಭಾರತೀಯ ವ್ಯಕ್ತಿಯನ್ನ ಭೇಟಿಯಾದ ನಂತರ ಟ್ರಂಪ್ ಅವರು ಟ್ವೀಟ್ ಮಾಡಿ ಮೋದಿ ಅವರನ್ನ ತಮ್ಮ ಒಳ್ಳೆಯ ಸ್ನೇಹಿತ ಅಂತ ಕರೆದಿದ್ದಾರೆ. ಸೆಪ್ಟೆಂಬರ್ 10ರಂದು ಟ್ರಂಪ್ ಮತ್ತೆ ಟ್ವೀಟ್ ಮಾಡಿ, ಅಮೆರಿಕ ಭಾರತದೊಂದಿಗೆ ಮಾತಾಡ್ತಾ ಇದೆ. ನಾನು ಮತ್ತೆ ನನ್ನ ತುಂಬಾ ಒಳ್ಳೆಯ ಸ್ನೇಹಿತ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಲಿದ್ದೇನೆ. ಇನ್ನು 2 ಮಹಾನ್ ದೇಶಗಳ ನಡುವೆ ಯಶಸ್ವಿ ಪರಿಹಾರ ಸಿಗುತ್ತೆ ಅಂತ ನನಗೆ ಖಚಿತವಾಗಿದೆ. ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಬರೀತಾರೆ. ಭಾರತ ಮತ್ತೆ ಅಮೆರಿಕ ನೈಸರ್ಗಿಕ ಪಾಲುದಾರರು ಅಂತ ಪ್ರಧಾನಿ ಮೋದಿ ಅವರು ಕೂಡ ಶೀಘ್ರನೇ ಉತ್ತರಿಸ್ತಾರೆ. ಭಾರತ ಮತ್ತೆ ಅಮೆರಿಕ ನಡುವಿನ ಪಾಲುದಾರಿಕೆಯ ಅಗಾಧ ಸಾಧ್ಯತೆಗಳನ್ನು ಎತ್ತಿ ತೋರಿಸೋದಿಕ್ಕೆ ವ್ಯಾಪಾರ ಕುರಿತ ನಮ್ಮ ಮಾತುಕತೆ ಪ್ರಯತ್ನ ಪಡ್ತಾ ಇದೆ. ನಮ್ಮ ತಂಡ ಈ ಮಾತುಕತೆಯನ್ನು ಆದಷ್ಟು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ. ಭಾರತ ಮತ್ತೆ ಅಮೆರಿಕ ಉತ್ತಮ ಪಾಲುದಾರರು. ಅವರು ಹಾಗೇನೇ ಇದ್ರೆ ಎಲ್ರಿಗೂ ಒಳ್ಳೇದು ಅಂತ ಹೇಳ್ತಾರೆ ಪ್ರಧಾನಿ ಮೋದಿ ಅವರು. ಆದ್ರೂ ಭಾರತ ಟ್ರಂಪ್ ಅವರನ್ನ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ಹೇಗೆ ಮನವೊಲಿಸುತ್ತೆ ಅನ್ನೋದನ್ನ ನೋಡ್ಬೇಕಿಲ್ಲಿ. ಪ್ರಧಾನಿ ಮೋದಿ ಅವರೊಂದಿಗಿನ ತಮ್ಮ ಸ್ನೇಹದ ಬಗ್ಗೆ ಟ್ವೀಟ್ ಮಾಡಿದ ದಿನಾನೇ ಟ್ರಂಪ್ ಅವರು ಯುರೋಪಿಯನ್ ಒಕ್ಕೂಟದೊಂದಿಗೆ ಭಾರತ ಮತ್ತು ಚೀನಾ ಎರಡೂ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇರೋದ್ರಿಂದ 100% ಸುಂಕ ವಿಧಿಸೋದಕ್ಕೆ ಲಾಭಿ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬರುತ್ತೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿದ್ರೆ ಭಾರತ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ FTA ಮಾತುಕತೆಗಳು ಮತ್ತೆ ಪ್ರಾರಂಭವಾಗುವಂತಹ ಸಾಧ್ಯತೆಗಳಿವೆ ಅಂತ ವರದಿ ಇದೆ. ಆಗಸ್ಟ್ ತಿಂಗಳಲ್ಲಿ ಸರ್ಕಾರದ ಹಿರಿಯ ಸದಸ್ಯರೊಬ್ಬರು ಮಾರ್ಕೋ ರೂಬಿಯೋ ಅವರೊಂದಿಗೆ ಮಾತಾಡಿ FTA ಕುರಿತ ಮತ್ತೆ ಮಾತುಕತೆಯನ್ನು ಪ್ರಾರಂಭಿಸೋದಕ್ಕೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ವರದಿ ತಿಳಿಸಿದೆ. ಈಗ ಚೆಂಡು ಭಾರತದ ಅಂಗಳದಲ್ಲಿದೆ ಅಂತ ಅಮೆರಿಕ ಹೇಳಿದೆ ಅಂತ ಹೇಳಲಾಗಿದೆ. ಟ್ರಂಪ್ IT ವಲಯದ ಮೇಲೆ 25% ಹೊರಗುತ್ತಿಗೆ ತೆರಿಗೆನ ವಿಧಿಸಬಹುದು ಅನ್ನೋ ವರದಿಗಳು ಕೂಡ ಇವೆ. ಹೀಗೇನಾದ್ರೂ ಆದಲ್ಲಿ IT ವಲಯ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಟ್ರಂಪ್ ಅವರನ್ನ ಗಾಲ್ಫ್ ಕೋರ್ಸ್ನಲ್ಲಿ ಒಬ್ರು ಭೇಟಿಯಾದ್ರು ಅಂತ ಅಂದ್ರೆ ಅಮೆರಿಕದಲ್ಲಿ ಭಾರತಕ್ಕಾಗಿ ಲಾಬಿ ಮಾಡೋದಕ್ಕೆ ಭಾರತ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಗಳಿಗೆ ನೇಮಕಗೊಂಡಂಥ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ? ಬಿಹಾರ ಚುನಾವಣೆವರೆಗೂ ಭಾರತ ಅಮೆರಿಕ ಜೊತೆಗೆ ಕಠಿಣ ನಿಲುವನ್ನೇ ಪ್ರದರ್ಶಿಸ್ತಾ ಹೋಗಲಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆ ಮುಗಿದ ಬಳಿಕ ಟ್ರಂಪ್ ಜೊತೆಗೆ ಭಾರತ ಸರ್ಕಾರ ಸುಂಕ ಹಾಗೆ ತೈಲ ಖರೀದಿ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲಿದೆ ಅನ್ನುವಂಥ ಅಭಿಪ್ರಾಯ ಇದೆ. ಕೆನಡಾದಲ್ಲೂ ಅಲ್ಲಿನ ಪ್ರಧಾನಿ ಮಾರ್ಕ್ ಕಾರ್ನಿ ಮೊದಲು ಅಮೆರಿಕದ ವಿರುದ್ಧ ಅತ್ಯಂತ ಕಠಿಣ ಪದಗಳನ್ನು ಬಳಸಿದ್ರು. ಚುನಾವಣೆಯನ್ನ ಗೆದ್ದ ಮೇಲೆ ಅಮೆರಿಕದ ಉತ್ಪನ್ನಗಳ ಮೇಲಿನ ಪ್ರತಿ ಸುಂಕವನ್ನ ಕಡಿತ ಮಾಡಿದ್ರು. ಟ್ರಂಪ್ ಅವರನ್ನ ಗಾಲ್ಫ್ ಕೋರ್ಸ್ನಲ್ಲಿ ಭೇಟಿಯಾದಂತಹ ಆ ವ್ಯಕ್ತಿಯ ಕಾರಣದಿಂದಾಗಿ ಒಪ್ಪಂದ ಏನಾದರೂ ನಡೆದ್ರೆ ಭಾರತ ಮತ್ತೆ ಅಮೆರಿಕ ಸ್ನೇಹಿತರಾದ್ರೆ ಇದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದೂ ಇಲ್ಲ. ಇದಾಗದೆ ಹೋಗಿದ್ರೆ ಸಾವಿರಾರು ಕೋಟಿ ಮೌಲ್ಯದ ಆರ್ಡರ್ಗಳು ರದ್ದಾಗ್ತಾ ಇದ್ವು, ಲಕ್ಷಗಟ್ಟಲೆ ಉದ್ಯೋಗಗಳು ಇಲ್ಲವಾಗ್ತಾ ಇದ್ವು. ಈಗ ಇದೆಲ್ಲಾನು ನಿಲ್ಲುತ್ತೆ ಅಂತ ನಿಜವಾಗಿಯೂ ನಾವು ನಂಬಬಹುದಾ? ಅಥವಾ ಇದೆಲ್ಲದರ ಹಿಂದಿನ ದೊಡ್ಡ ಕಾರ್ಪೊರೇಟ್ ಕೈಗಳ ಆಟ ಇದೆ ಅನ್ನುವಂಥ ಅನುಮಾನಗಳೇ ನಿಜ ಆಗುತ್ತಾ? ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.